ಮಹದಾಯಿ ಬಗ್ಗೆ ಮಲದಾಯಿ ಧೋರಣೆ ತೋರಿಸ್ತಾನೆ ಇರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ಗೋವಾದಲ್ಲಿ BJP ಸರ್ಕಾರ ಇದೆ. ಆಮೇಲೆ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಮಹದಾಯಿ ವಿಚಾರದಲ್ಲಿ ಕರ್ನಾಟಕದ ನಮಗೇನು ನೀರು ಹಂಚಿಕೆ ಆಗಿದೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಅನುಮತಿ ಕೊಡ್ತಾ ಇಲ್ಲ. ನಮ್ಮ ರಾಜ್ಯದಿಂದ 2019ರಲ್ಲಿ 25 ಜನ MP ಗಳು ಗೆದ್ದೋದ್ರು. ಮೊನ್ನೆ 2023ರಲ್ಲಿ 17 ಜನ BJP MP ಗಳು, 2 JDS, ಒಟ್ಟು 19 ಜನ ಗೆದ್ದಿದ್ರು ಕೂಡ ಯಾರೂ ಕೂಡ ಮಹದಾಯಿ ಬಗ್ಗೆ ಆಗಲಿ ಅಥವಾ ನಮಗೆ GST ಅನುದಾನ ಸಮರ್ಪಕವಾಗಿ ಕೊಡದೇ ಇರೋದ್ರ ಬಗ್ಗೆ ಆಗಲಿ ಅಥವಾ ನಮ್ಮ ರಾಜ್ಯದ ನೆಲ ಜಲ ಭಾಷೆ ವಿಚಾರದಲ್ಲಿ ಯಾರೂ ಕೂಡ ಇವರು ಬಾಯಿ ಬಿಡ್ತಾ ಇಲ್ಲ. ಅದರಿಂದ ಕರ್ನಾಟಕ ಜನತೆ ಇಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದು ನಮ್ಮ ರಾಜ್ಯದ ದುರದೃಷ್ಟ ಅಂತ ನಾವು ಹೇಳೋಕೆ ಇಚ್ಛೆ ಪಡ್ತೀನಿ. ಕೆಲಸಕ್ಕೆ ಬಾರದ್ದೆಲ್ಲ ಮಾತಾಡ್ತಾರೆ MP ಗಳು, ಆದರೆ ನಮ್ಮ ರಾಜ್ಯದ ಹಿತಾಸಕ್ತಿ ಬಗ್ಗೆ ಮಹದಾಯಿ ಇರ್ಬೋದು, GST ಇರ್ಬೋದು, ಬೇರೆ ಅನುದಾನಗಳಿರ್ಬೋದು, ಮೆಟ್ರೋ ಇರ್ಬೋದು, ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ರೈಲ್ವೆ ಇರ್ಬೋದು, ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ಅವರು ಆಯ್ಕೆಯಾಗಿ ಏನಕ್ಕೆ ಇವರು ಆಯ್ಕೆ ಆಗಿದ್ದು? ಜನ ಯೋಚನೆ ಮಾಡಬೇಕು. ಇಂಥವ್ರಿಗೆ ಮತ ಕೊಟ್ಟು ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ತರ್ತಾ ಇರ್ತಕ್ಕಂಥ ಲೋಕಸಭಾ ಸದಸ್ಯರ ಬಗ್ಗೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಬುದ್ಧಿ ಕೆಲಸ ಮಾಡಿದ್ರೆ ಆಗ BJPಗೆ ಬುದ್ಧಿ ಬರುತ್ತೆ. ಕೇಂದ್ರ ಸರ್ಕಾರ ಅಂತ ಬಿಡಿ, ಯಾರು ಕೂಡ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಮಂತ್ರಿಗಳಾಗಿರ್ತಕ್ಕಂಥವರು ಕೂಡ ನಮ್ಮ ರಾಜ್ಯದ ಹಿತಾಸಕ್ತಿನೇ ಕಡೆಗಣಿಸಿದ್ದಾರೆ. ಮತ್ತು ಮೋದಿಯವರಾಗಲಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕಕ್ಕೆ ಬರ್ತಾರೆ, ಪ್ಲೇಯಿಂಗ್ ವಿಸಿಟ್ಸು. ಏನೊಂದು 20-25 ವಿಸಿಟ್ಸು ಎಲೆಕ್ಷನ್ ಬಂದರೆ. ಅವರು ಇನ್ನು BJP ಅಧ್ಯಕ್ಷರು ನಡ್ಡಾ ಅವರು ಮತ್ತು ಶಾ ಅವರು ಏನು ಬಂದು ಆಶ್ವಾಸನೆ ಕೊಡ್ತಾರೆ ಚುನಾವಣೆ ಸಂದರ್ಭದಲ್ಲಿ. ಚುನಾವಣೆ ಆದಮೇಲೆ ಕರ್ನಾಟಕ ಇದೆ ಅನ್ನೋದನ್ನೇ ಮರೆತು ಬಿಡ್ತಾರೆ ಇವರು. ನಮ್ಮ ಗ್ಯಾರಂಟಿಗಳ ಬಗ್ಗೆ, ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ BJPಯವರು JDS ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾ ಇದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು BJPಯವರು ಮತ್ತು JDS ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.